Next topic is mobile banking. Mobile banking means a financial transactions conducted by logging on to a bank's website using a cell phone, such as viewing account balance, account transaction, payment, etc. through mobile devices. It's nothing but mobile phone. That is called a mobile banking. So mobile banking provides some of the services like mini statement of the account and checking of the balance, monitoring the term deposit, access the card statement, insurance policy management, ordering the checkbooks, pension plan management, recent transaction, balance checking, statement of the bank account, blocking of the cards, PIN card provisions, and PIN card regenerating, bill payment processing, commercial payment processing, mobile recharging, in other type of services provided by the mobile banking. So what are the advantages from the mobile banking? So first one advantage is ಮೊಬೈಲ್ ಕನೆಕ್ಟಿವಿಟಿ. ದಟ್ ಮೀನ್ಸ್ ಇಫ್ ಇನ್ ಕೇಸ್ ನಿಮ್ಮ ಹತ್ರ ಒಂದು ಮೊಬೈಲ್ ಇದೆ ಅಂತಂದರೆ ನೀವು ಇಂಟರ್ನೆಟ್ ಬ್ಯಾಂಕಿಂಗ್ ಅಥವಾ ಮೊಬೈಲ್ ಬ್ಯಾಂಕಿಂಗ್ನ ನೀವೇನು ಮಾಡ್ಬೋದು, ಪಡ್ಕೊಳ್ಬೋದು ಅಂತ ಹೇಳ್ಬೋದು ಥ್ರೂ ದಿ ಮೊಬೈಲ್ ಡಿವೈಸಸ್. ಸೆಕೆಂಡ್ ಒನ್ ಅಡ್ವಾಂಟೇಜ್ ಈಸ್ ಸೇವ್ಸ್ ಎ ಲಾಟ್ ಆಫ್ ಟೈಮ್. ಅಂತಂದರೆ ನೀವು ಕ್ಯಾನ್ ಟ್ರಾನ್ಸಾಕ್ಷನ್ಸ್ ಆರ್ ಪೇ ಬಿಲ್ಸ್ ಎನಿ ಟೈಮ್ ವಿತೌಟ್ ಎನಿ ಟೈಮ್ ಕನ್ಸ್ಯೂಮಿಂಗ್. ಅಂದರೆ ಯಾವುದೇ ರೀತಿಯಾದಂಥ ಟೈಮ್ ಕನ್ಸ್ಯೂಮಿಂಗ್ ಮಾಡೋದಕ್ಕಿಂತ ಮಾಡ್ದೇ ನೀವೇನು ಮಾಡ್ಬೋದು, ಲಾಟ್ ಆಫ್ ಟೈಮ್ನ ಸೇವ್ ಮಾಡ್ಬೋದು. ಅಂದರೆ ಡೈರೆಕ್ಟಾಗಿ ಹೋಗಿ ಟ್ರಾನ್ಸಾಕ್ಷನ್ ಮಾಡಿ ಕ್ಯೂವಲ್ಲಿ ನಿಂತ್ಕೊಂಡು ಟ್ರಾನ್ಸಾಕ್ಷನ್ ಮಾಡೋದಕ್ಕಿಂತ ಮೊಬೈಲ್ ಬ್ಯಾಂಕಿಂಗಲ್ಲಿ ಟ್ರಾನ್ಸಾಕ್ಷನ್ ಮಾಡೋದ್ರಿಂದ ಟೈಮ್ ಅನ್ನೋದು ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್ ಇಸ್ ಥರ್ಡ್ ಒನ್ ಅಡ್ವಾಂಟೇಜ್ ಇಸ್ ಯೂಸರ್ ಫ್ರೆಂಡ್ಲಿ. ದಟ್ ಮೀನ್ಸ್ ಮೊಬೈಲ್ ಬ್ಯಾಂಕಿಂಗ್ ಥ್ರೂ ಸೆಲ್ ಫೋನ್ ಇಸ್ ಯೂಸರ್ ಫ್ರೆಂಡ್ಲಿ ಬಿಕಾಸ್ ಯು ಜಸ್ಟ್ ನೀಡ್ ಟು ಫಾಲೋ ದ ಇನ್ಸ್ಟ್ರಕ್ಷನ್ ಟು ಮೇಕ್ ದ ಟ್ರಾನ್ಸಾಕ್ಷನ್. ಅಂದರೆ ಏನು ಮೊಬೈಲ್ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ ಏನಾಗುತ್ತೆ ಅಂತ ಹೇಳಿದ್ರೆ ಅದೇನು ಇನ್ಸ್ಟ್ರಕ್ಷನ್ ಕೊಡ್ತಾ ಹೋಗುತ್ತೆ ಅದನ್ನು ನೀವು ಜಸ್ಟ್ ಫಾಲೋ ಅಪ್ ಮಾಡೋದಷ್ಟೇ. ನೆಕ್ಸ್ಟ್ ಒನ್ ಇಸ್ ಕಾಸ್ಟ್ ಎಫೆಕ್ಟಿವ್. ಅಂದರೆ ಡೈರೆಕ್ಟಾಗಿ ಹೋಗಿ ಟ್ರಾನ್ಸಾಕ್ಷನ್ನ ಮಾಡೋದ್ರಿಂದ ನಿಮಗೆ ಕಾಸ್ಟ್ ಅನ್ನೋದು ಜಾಸ್ತಿ ಆಗುತ್ತೆ. ಫಾರ್ ಎಕ್ಸಾಂಪಲ್ ಟ್ರಾವೆಲಿಂಗ್ ಕಾಸ್ಟ್ ಆಗಿರ್ಬೋದು, ಟೈಮ್ ಕನ್ಸ್ಯೂಮಿಂಗ್ ಆಗಿರ್ಬೋದು, ಸ್ಲಿಪ್ಸ್ ಕಾಸ್ಟ್ ಆಗಿರ್ಬೋದು. ಸೊ ಇದೆಲ್ಲ ಜಾಸ್ತಿ ಆಗುತ್ತೆ. ಮೊಬೈಲ್ ಬ್ಯಾಂಕಿಂಗಲ್ಲಿ ನೀವು ಟ್ರಾನ್ಸಾಕ್ಷನ್ನ ಮಾಡೋದ್ರಿಂದ ಈ ರೀತಿಯಾದಂಥ ಯಾವುದೇ ರೀತಿಯಾದಂಥ ರಿಸ್ಕ್ ಅನ್ನೋದು ಅಥವಾ ಕಾಸ್ಟ್ ಅನ್ನೋದು ಜಾಸ್ತಿ ಆಗಲ್ಲ ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್ ರೆಡ್ಯೂಸ್ ದ ರಿಸ್ಕ್ ಆಫ್ ಫ್ರಾಡ್ ಅಂತ ಹೇಳಿದ್ವಿ. ಈಗ ನೀವು ಕ್ಯಾಶನ್ನ ಕ್ಯಾರಿ ಮಾಡ್ಕೊಂಡೋಗಿ ಅದನ್ನು ನೀವು ಪೇ ಮಾಡೋದ್ರ ಬದಲು ಮೊಬೈಲ್ ಟ್ರಾನ್ಸಾಕ್ಷನ್ನ ಮಾಡೋದ್ರಿಂದ ಏನಾಗುತ್ತೆ, ಫ್ರಾಡನ್ನು ಅಥವಾ ಫ್ರಾಡ್ ಅನ್ನೋದನ್ನು ಕಡಿಮೆ ಮಾಡ್ಬೋದು ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್ ಇಂಪ್ರೂವ್ ದೇರ್ ಕಸ್ಟಮರ್ ಕೇರ್ ಸರ್ವೀಸಸ್. ಥ್ರೂ ದಿ ಮೊಬೈಲ್ ಬ್ಯಾಂಕಿಂಗ್ ದ ಬ್ಯಾಂಕರ್ ಆ್ಯಂಡ್ ಕಸ್ಟಮರ್ ಡೈರೆಕ್ಟ್ಲಿ ಕನೆಕ್ಟೆಡ್ ವಿತ್ ದ ಮೊಬೈಲ್ ಬ್ಯಾಂಕಿಂಗ್ ಅಂತ ಹೇಳ್ಬೋದು. ಅಂದರೆ ಡೈರೆಕ್ಟಾಗಿ ಮೊಬೈಲ್ ಬ್ಯಾಂಕಿಂಗ್ ಮೂಲಕ ಏನಾಗುತ್ತೆ, ಕಸ್ಟಮರು ಮತ್ತು ಬ್ಯಾಂಕರು ಡೈರೆಕ್ಟಾಗಿ ಕನೆಕ್ಟ್ ಆಗಿರುತ್ತೆ. ಯಾವುದೇ ಪ್ರಾಬ್ಲಮ್ಸ್ ಇದ್ದರೂ ಕೂಡ ಅವರು ಅಲ್ಲಿ ಕ್ಲಿಯರ್ ಮಾಡ್ಕೋಬೋದಾಗಿರುತ್ತೆ. ನೆಕ್ಸ್ಟ್ ಬ್ಯಾಂಕ್ಸ್ ಕ್ಯಾನ್ ಬಿ ಇನ್ ಟಚ್ ವಿತ್ ದೇರ್ ಕ್ಲೈಂಟ್ಸ್. ಅಂದರೆ ಡೈರೆಕ್ಟಾಗಿ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ಸ್ ಆದ್ರೂ ಕೂಡ ಕಸ್ಟಮರ್ ಕೇರಿಗೆ ಕಾಲ್ ಮಾಡಿ ನಮ್ಮ ಕ್ಲಿಯರೆನ್ಸನ್ನು ನಾವು ತೊಗೋಬೋದು ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್ ಪ್ರಮೋಟ್ ಆ್ಯಂಡ್ ಸೆಲ್ ದೇರ್ ಪ್ರಾಡಕ್ಟ್ಸ್ ಆ್ಯಂಡ್ ಸರ್ವೀಸಸ್. ಸೊ ಮೊಬೈಲ್ ಬ್ಯಾಂಕಿಂಗ್ನ ಏನಾಗುತ್ತೆ, ಯಾವುದೇ ರೀತಿಯಾದಂಥ ಅಡಿಷನಲ್ ಸರ್ವೀಸಸ್ ಇದ್ರೂ ಕೂಡ ಅದನ್ನು ನಾವು ಈಸಿಯಾಗಿ ಎನ್ಕರೇಜ್ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ಡೆಬಿಟ್ ಕಾರ್ಡ್ ಆಗಿರ್ಬೋದು, ಕ್ರೆಡಿಟ್ ಕಾರ್ಡ್ ಆಗಿರ್ಬೋದು, ಅದ್ರ ಬಿಲ್ ಅಲರ್ಟ್ಸ್ ಆಗಿರ್ಬೋದು, ಅಕೌಂಟ್ ಬ್ಯಾಲೆನ್ಸ್ ಎನ್ಕ್ವೈರಿ ಆಗಿರ್ಬೋದು, ಇನ್ನು ಅದರ್ ಟೈಪ್ ಆಫ್ ಸರ್ವೀಸಸ್ನ ಲೋನ್ಸ್ಗಳಾಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯಾದಂಥ ಸರ್ವೀಸಸ್ನ ನಾವು ಇಲ್ಲಿ ಪ್ರಮೋಟ್ ಮಾಡ್ಬೋದಾಗಿರುತ್ತೆ. ನೆಕ್ಸ್ಟ್ ಅಡಿಷನಲ್ ಅಡ್ವಾಂಟೇಜಸ್ ಏನಪ್ಪ ಅಂತ ಹೇಳಿದ್ರೆ ವೇರಿಯಸ್ ಬ್ಯಾಂಕಿಂಗ್ ಸರ್ವೀಸಸ್ನ ಇಲ್ಲಿ ಪ್ರೊವೈಡ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡು, ಲೋನು, ಅಕೌಂಟ್ ಬ್ಯಾಲೆನ್ಸ್ ಎನ್ಕ್ವೈರಿ ಆಗಿರ್ಬೋದು, ಮೆಸೇಜ್ ಅಲರ್ಟ್ ಆಗಿರ್ಬೋದು, ಬ್ಯಾಲೆನ್ಸ್ ಅಲರ್ಟ್ ಆಗಿರ್ಬೋದು, ಟ್ರಾನ್ಸಾಕ್ಷನ್ ಹಿಸ್ಟ್ರಿ ಆಗಿರ್ಬೋದು, ಫಂಡ್ ಟ್ರಾನ್ಸ್ಫರ್ ಫೆಸಿಲಿಟೀಸ್ ಆಗಿರ್ಬೋದು, ಮಿನಿಮಮ್ ಬ್ಯಾಲೆನ್ಸ್ ಅಲರ್ಟ್ ಆಗಿರ್ಬೋದು. ದೀಸ್ ಆರ್ ದ ಫೆಸಿಲಿಟೀಸ್ ಪ್ರೊವೈಡೆಡ್ ಬೈ ದ ಮೊಬೈಲ್ ಬ್ಯಾಂಕಿಂಗ್ ಅಂತ ಹೇಳ್ಬೋದು. ದೀಸ್ ಆರ್ ದ ಅಡ್ವಾಂಟೇಜಸ್ ಆಫ್ ಮೊಬೈಲ್ ಬ್ಯಾಂಕಿಂಗ್. ನೆಕ್ಸ್ಟ್ ಒನ್ ಈಸ್ ವೆರಿ ಇಂಪಾರ್ಟೆಂಟ್ ಟಾಪಿಕ್, ಡೆಬಿಟ್ ಕಾರ್ಡ್. ಸೊ ವಾಟ್ ಯು ಮೀನ್ ಬೈ ಡೆಬಿಟ್ ಕಾರ್ಡ್ ಅಂತ ನೋಡ್ತಾಗೋಣ. It is a electronic card or plastic payment issued by a bank to its account holder to access their funds deposited in his or bank account immediately electronically for various objects ಅಂತ ಹೇಳ್ತೀವಿ. ಅಂದರೆ ಇದೊಂದು ಎಲೆಕ್ಟ್ರಾನಿಕ್ ಕಾರ್ಡು. ಅಂದರೆ ಇಲ್ಲಿ ಯಾವುದೇ ರೀತಿಯಾದಂಥ ಪೇಪರ್ ಕಾರ್ಡ್ ಅನ್ನೋದನ್ನು ಯೂಸ್ ಮಾಡಲ್ಲ. ಇಲ್ಲಿ ಪ್ಲಾಸ್ಟಿಕ್ ಒಂದು ಚಿಪ್ ಅನ್ನೋದು ಇರುತ್ತೆ, ಅದ್ರ ಮೂಲಕ ನಾವಿಲ್ಲಿ ಟ್ರಾನ್ಸಾಕ್ಷನ್ನ ಮಾಡ್ತೀವಿ ಅಂತ ಹೇಳ್ಬೋದು. ಯಾರು ಮಾಡ್ತಾರಪ್ಪ ಅಂದರೆ ಅಕೌಂಟ್ ಹೋಲ್ಡರು. ಅಂದರೆ ಯಾರು ಆ ಕಾರ್ಡನ್ನು ಹೊಂದಿರ್ತಾನೋ ಆ ಅಕೌಂಟ್ ಹೋಲ್ಡರ್ ಏನು ಮಾಡ್ತಾನೆ, ಫಂಡನ್ನು ಡೆಪಾಸಿಟ್ ಮಾಡೋದಾಗಿರ್ಬೋದು, ವಿತ್ಡ್ರಾ ಮಾಡೋದೇ ಆಗಿರ್ಬೋದು, ಅದನ್ನು ಇಮಿಡಿಯೇಟಾಗಿ ವಿತೌಟ್ ಎನಿ ಟೈಮ್ ಕನ್ಸ್ಯೂಮಿಂಗ್ ಮಾಡ್ಬೋದು. ಅದನ್ನು ಎಲೆಕ್ಟ್ರಾನಿಕಲಿ ತನ್ನ ವೇರಿಯಸ್ ಆಬ್ಜೆಕ್ಟ್ಸ್ನ ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೋಸ್ಕರ ಮಾಡ್ತಾನೆ. ಅದನ್ನು ನಾವೇನಂತ ಕರಿತೀವಿ, ಡೆಬಿಟ್ ಕಾರ್ಡ್ ಅಂತ ಹೇಳಿ
ಕರಿತೀವಿ ಅಂತ ಹೇಳ್ಬೋದು. ಈ ಒಂದು ಡೆಬಿಟ್ ಕಾರ್ಡು ಇಟ್ ಹ್ಯಾವ್ ಎ ಸಮ್ ಆಫ್ ದ ಅಡ್ವಾಂಟೇಜಸ್ ಕಂಪೇರ್ಡ್ ಟು ಅದರ್ ಎಲೆಕ್ಟ್ರಾನಿಕ್ ಬ್ಯಾಂಕಿಂಗ್ ಸರ್ವೀಸಸ್. ಆ ಥರದ್ದು ಯಾವುದಪ್ಪ ಅಂತೇಳಿದ್ರೆ 24 hours access to ಕ್ಯಾಶ್ ಅಂತ ಹೇಳಿದ್ವಿ. ಅಂದರೆ 24 ಗಂಟೆನೂ ಕೂಡ ನೀವು ATM ಅಲ್ಲಿ ಡೆಬಿಟ್ ಕಾರ್ಡ್ನ ಯೂಸ್ ಮಾಡಿ ಕ್ಯಾಶನ್ನು ವಿತ್ಡ್ರಾ ಮಾಡ್ಬೋದು. ಸೆಕೆಂಡ್ ವ್ಯೂ ಅಕೌಂಟ್ ಬ್ಯಾಲೆನ್ಸ್ ಆ್ಯಂಡ್ ಮಿನಿ ಸ್ಟೇಟ್ಮೆಂಟ್ಸ್. ಅಂದರೆ ಈಗ ನೀವು ATMಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಕೆಲವೊಂದು ಆಪ್ಷನ್ಸ್ ಬರುತ್ತೆ. ಕಾರ್ಡನ್ನು ಅಪ್ಲೈ ಮಾಡಿದಾಗ ನೀವು ಮಿನಿ ಸ್ಟೇಟ್ಮೆಂಟ್ನ ತೊಗೋತೀರಾ, ಅಕೌಂಟ್ ಬ್ಯಾಲೆನ್ಸ್ನ ಚೆಕ್ ಮಾಡ್ತೀರಾ ಅಥವಾ ವಿತ್ಡ್ರಾಲ್ನ ಚೆಕ್ ಮಾಡ್ತೀರಾ ಅಂತ. ಸೊ ವ್ಯೂ ಅಕೌಂಟ್ ಬ್ಯಾಲೆನ್ಸ್ ಅಂತ ಕೊಟ್ಟರೆ ಅಥವಾ ಮಿನಿ ಸ್ಟೇಟ್ಮೆಂಟ್ ಅಂತ ಕೊಟ್ಟರೆ ನಿಮಗೆ ನಿಮ್ಮ ಬ್ಯಾಲೆನ್ಸ್ ಏನಿದೆ ಅಥವಾ ಈ ಹಿಂದೆ 10 ಟ್ರಾನ್ಸಾಕ್ಷನ್ ಏನೇನು ಮಾಡಿದ್ದೀರಾ ಅನ್ನೋದನ್ನು ನಿಮಗೆ ಆ ಒಂದು ATM ಮಿಷಿನ್ ತೋರಿಸುತ್ತೆ ಅಂತ ಹೇಳ್ಬೋದು ಥ್ರೂ ದಿ ಯೂಸಿಂಗ್ ಆಫ್ ಡೆಬಿಟ್ ಕಾರ್ಡ್. ನೆಕ್ಸ್ಟ್ ಬಂದರೆ ರಿಕ್ವೆಸ್ಟ್ ಚೆಕ್ ಬುಕ್. ಈ ಆಪ್ಷನ್ ಕೂಡ ಆ ಒಂದು ಆಪ್ಷನಲ್ಲಿ ಇರುತ್ತೆ. ನೀವು ಚೆಕ್ ಬುಕ್ ಬೇಕು ಅಂತ ಹೇಳಿದ್ರೆ ನೀವು ಚೆಕ್ ಬುಕ್ ರಿಕ್ವೆಸ್ಟ್ ಅಂತ ಕಳಿಸಿದ್ರೆ ನಿಮಗೆ ಚೆಕ್ ಬುಕ್ ಅನ್ನೋದು ರಿಕ್ವೆಸ್ಟ್ ಅನ್ನೋದು ಸೆಂಡ್ ಆಗುತ್ತೆ ಅಂತ. ಟ್ರಾನ್ಸ್ಫರ್ ಫಂಡ್ ಬಿಟ್ವೀನ್ ದ ಅಕೌಂಟ್ಸ್. ಸೊ ಡೆಬಿಟ್ ಕಾರ್ಡ್ನ ಯೂಸ್ ಮಾಡಿ ನೀವೇನು ಮಾಡ್ಬೋದು, ಫಂಡನ್ನು ಒಂದು ಅಕೌಂಟಿಂದ ಮತ್ತೊಂದು ಅಕೌಂಟಿಗೆ ಟ್ರಾನ್ಸ್ಫರ್ ಕೂಡ ಮಾಡ್ಬೋದು. ನೆಕ್ಸ್ಟ್ ಒನ್ ರೀಫಿಲ್ ಯುವರ್ ಪ್ರೀಪೇಯ್ಡ್ ಮೊಬೈಲ್ಸ್ ಅಂತ ಹೇಳ್ಬೋದು. ಅಂಡ್ ದಟ್ ಮೀನ್ಸ್ ರೀಫಿಲ್ ಯುವರ್ ಪ್ರೀಪೇಯ್ಡ್ ಮೊಬೈಲ್ಸ್ ಅಂತ ಹೇಳಿದರೆ ನಿಮ್ಮ ಡೆಬಿಟ್ ಕಾರ್ಡ್ನ ಯೂಸ್ ಮಾಡಿಕೊಂಡು ನೀವೇನು ಮಾಡ್ಬೋದು, ನಿಮ್ಮ ಮೊಬೈಲ್ಗೆ ನೀವೇನು ಮಾಡ್ಬೋದು, ರೀಚಾರ್ಜ್ ಅನ್ನೋದನ್ನು ಮಾಡ್ಬೋದಾಗಿರುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್ ಈಸ್ ಡೆಪಾಸಿಟ್ಸ್ ಕ್ಯಾಶ್ ಆರ್ ಚೆಕ್ಸ್ ಅಂತ ಹೇಳ್ಬೋದು. ಡೆಬಿಟ್ ಕಾರ್ಡ್ನ ಯೂಸ್ ಮಾಡಿ ನೀವೇನು ಮಾಡ್ಬೋದು, ಚೆಕ್ ಅಥವಾ ಕ್ಯಾಶನ್ನು ಡೆಪಾಸಿಟ್ ಅನ್ನೋದು ಮಾಡ್ಬೋದು. ಚೇಂಜ್ ಯುವರ್ ಪಿನ್ ಅಂತ ಹೇಳ್ಬೋದು. ಈಗ ಫಾರ್ ಎಕ್ಸಾಂಪಲ್ ನೀವು ಡೆಬಿಟ್ ಕಾರ್ಡ್ನ ಯೂಸ್ ಮಾಡಿ ಟ್ರಾನ್ಸಾಕ್ಷನ್ನ ಮಾಡ್ತಾ ಇರ್ತೀರ, ನಿಮ್ಮ ಪಿನ್ ಏನಾದರೂ ಮಿಸ್ಯೂಸ್ ಆಗ್ತಾಯಿದೆ ಅಂತ ನಿಮ್ಗೆ ಡೌಟ್ ಬಂದರೆ ಅಥವಾ ಆಗ್ತಿದ್ರೆ ಅಂಥ ಸಿಚುವೇಷನಲ್ಲಿ ನೀವೇನು ಮಾಡ್ಬೋದು, ಪರ್ಸ್ನಲ್ ಐಡೆಂಟಿಫಿಕೇಷನ್ ನಂಬರ್ನ ರೀಜನ್ರೇಟ್ ಮಾಡ್ಬೋದು. ದಿಸ್ ಆರ್ ದ ಅಡ್ವಾಂಟೇಜಸ್, ಸ್ಪೆಷಲ್ ಅಡ್ವಾಂಟೇಜಸ್ ಪ್ರೊವೈಡೆಡ್ ಬೈ ದ ಡೆಬಿಟ್ ಕಾರ್ಡ್ ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್ ಈಸ್ ಟೈಪ್ಸ್ ಆಫ್ ಡೆಬಿಟ್ ಕಾರ್ಡ್. ಟೈಪ್ಸ್ ಆಫ್ ಡೆಬಿಟ್ ಕಾರ್ಡ್ ಅಂತ ಹೇಳಿದ್ರೆ ಡೆಬಿಟ್ ಕಾರ್ಡ್ ಕ್ಯಾನ್ ಬಿ ಡಿವೈಡೆಡ್ ಇಂಟು 4 types: ಆನ್ಲೈನ್ ಡೆಬಿಟ್ ಸಿಸ್ಟಮ್, ಆಫ್ಲೈನ್ ಡೆಬಿಟ್ ಸಿಸ್ಟಮ್, ಎಲೆಕ್ಟ್ರಾನಿಕ್ ಪರ್ಸ್ ಕಾರ್ಡ್ ಸಿಸ್ಟಮ್, ಪ್ರೀಪೇಯ್ಡ್ ಡೆಬಿಟ್ ಕಾರ್ಡ್ ಅಂತ ಹೇಳ್ಬೋದು. ವಾಟ್ ಯು ಮೀನ್ ಬೈ ಆನ್ಲೈನ್ ಡೆಬಿಟ್ ಕಾರ್ಡ್ ಅಂತ ಹೇಳೋದಾದರೆ, ಆನ್ಲೈನ್ ಡೆಬಿಟ್ ಕಾರ್ಡ್ಸ್ ರಿಕ್ವೈರ್ಸ್ ಎಲೆಕ್ಟ್ರಾನಿಕ್ ಆಥರೈಸೇಷನ್ ಆಫ್ ಎವ್ರಿ ಟ್ರಾನ್ಸಾಕ್ಷನ್ ಆ್ಯಂಡ್ ದ ಡೆಬಿಟ್ಸ್ ಆರ್ ರಿಫ್ಲೆಕ್ಟೆಡ್ ಇನ್ ದ ಯೂಸರ್ಸ್ ಅಕೌಂಟ್ಸ್ ಇಮಿಡಿಯೇಟ್ಲಿ. ದ ಟ್ರಾನ್ಸಾಕ್ಷನ್ ಮೇ ಬಿ ಅಡಿಷನಲಿ ಸೆಕ್ಯೂರ್ಡ್ ವಿತ್ ದ ಪಿನ್ ಅಥೆಂಟಿಕೇಷನ್ ಸಿಸ್ಟಮ್ ಅಂತ ಹೇಳ್ತಾರೆ. ಅಂದರೆ ನೀವು ಏನು ಡೆಬಿಟ್ ಕಾರ್ಡ್ ಇದೆ ಅದನ್ನು ನಾವು 4 ರೀತಿಯಾಗಿ ಸೆಗ್ರಿಗೇಟ್ ಮಾಡ್ತೀವಿ: ಆನ್ಲೈನ್ ಡೆಬಿಟ್ ಕಾರ್ಡು, ಆಫ್ಲೈನ್ ಡೆಬಿಟ್ ಕಾರ್ಡು, ಎಲೆಕ್ಟ್ರಾನಿಕ್ ಪರ್ಸ್ ಕಾರ್ಡು ಆ್ಯಂಡ್ ಪ್ರೀಪೇಯ್ಡ್ ಡೆಬಿಟ್ ಕಾರ್ಡ್ ಅಂತೇಳಿ. ಆನ್ಲೈನ್ ಡೆಬಿಟ್ ಕಾರ್ಡಲ್ಲಿ ಯಾವ ರೀತಿ ಆಗುತ್ತಪ್ಪ ಅಂದರೆ, ಇಲ್ಲಿ ಎಲೆಕ್ಟ್ರಾನಿಕ್ ಆಥರೈಸೇಷನ್ನ ನಾವೇನು ಮಾಡ್ತೀವಿ, ಟ್ರಾನ್ಸಾಕ್ಷನ್ನ ಮಾಡ್ತೀವಿ ಡೆಬಿಟ್ ಕಾರ್ಡಲ್ಲಿ. ಅದೇನಾಗುತ್ತೆ, ಈಗ ಫಾರ್ ಎಕ್ಸಾಂಪಲ್ ನೀವು ಅಮೌಂಟನ್ನು ವಿತ್ಡ್ರಾ ಮಾಡಿದ್ರಿ ಅಂದರೆ ಅದು ನಿಮಗೆ ಡೈರೆಕ್ಟಾಗಿ ನಿಮ್ಮ ಅಕೌಂಟಿಗೆ ಇಮಿಡಿಯೇಟಾಗಿ ರಿಫ್ಲೆಕ್ಟ್ ಆಗುತ್ತೆ. ಅಂದರೆ ಈ ನೀವು ಎಷ್ಟು ಅಮೌಂಟನ್ನು ವಿತ್ಡ್ರಾ ಮಾಡಿದ ವಿತ್ಡ್ರಾ ಸಿಸ್ಟಮ್ ಹೇಗಿರುತ್ತೆ ಅನ್ನೋದನ್ನು, ಅಥೆಂಟಿಕೇಷನ್ ಸಿಸ್ಟಮ್ನ ಎಕ್ಸಾಕ್ಟಾಗಿ ವಿತ್ಡ್ರಾ ಆಗಿರೋದು ಎಷ್ಟು ಬ್ಯಾಲೆನ್ಸ್ ಇದೆ ಅನ್ನೋದನ್ನು ಇಮಿಡಿಯೇಟಾಗಿ ಏನಾಗುತ್ತೆ ನಿಮಗೆ ಅದು ಗೊತ್ತಾಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್ ಈಸ್ ಆಫ್ಲೈನ್ ಡೆಬಿಟ್ ಸಿಸ್ಟಮ್. ಆಫ್ಲೈನ್ ಡೆಬಿಟ್ ಸಿಸ್ಟಮ್ ಇಟ್ ಈಸ್ ಎ ಕಾರ್ಡ್ ಹ್ಯಾವ್ ದ ಲೋಗೋಸ್ ಆಫ್ ಮೇಜರ್ ಕ್ರೆಡಿಟ್ ಕಾರ್ಡ್ಸ್, ಮೇಜರ್ ಡೆಬಿಟ್ ಕಾರ್ಡ್ಸ್ ಆ್ಯಂಡ್ ಆರ್ ಯೂಸ್ಡ್ ಎಟ್ ದ ಪಾಯಿಂಟ್ ಆಫ್ ಸೇಲ್ಸ್ ಅಂತ ಹೇಳ್ತೀವಿ. ಅಂದರೆ ಆಫ್ಲೈನ್ ಡೆಬಿಟ್ ಕಾರ್ಡ್ ಅನ್ನೋದನ್ನು ನಾವು ಕೆಲವೊಂದು ಲೋಗೋಸ್ನ ಮೇಜರಾಗಿ ಯೂಸ್ ಮಾಡೋದ್ರ ಮೂಲಕ ನಾವೇನು ಮಾಡ್ತೀವಿ, ಇದನ್ನು ಸೇಲ್ ಮಾಡುವಂಥ ಸಂದರ್ಭ, ಪಾಯಿಂಟ್ ಆಫ್ ಸೇಲ್ ಅಂತಂದರೆ ಪರ್ಚೇಸ್ ಅಥವಾ ಸೇಲ್ ಮಾಡುವಂಥ ಸಂದರ್ಭದಲ್ಲಿ, ಈ ಟ್ರಾನ್ಸಾಕ್ಷನ್ ಮಾಡುವಂಥ ಸಂದರ್ಭದಲ್ಲಿ ಈ ಆಫ್ಲೈನ್ ಡೆಬಿಟ್ ಕಾರ್ಡ್ನ ಯೂಸ್ ಮಾಡ್ತೀವಿ. ಅಂದರೆ ಏನಪ್ಪ ಅಂತಂದರೆ, ಈಗ ಮೇಜರ್ ಲೋಗೋಸ್ ಅಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ವೀಸಾ ಆಗಿರ್ಬೋದು, ಮಾಸ್ಟರ್ ಕಾರ್ಡ್ ಆಗಿರ್ಬೋದು, ಅಮೆರಿಕನ್ ಎಕ್ಸ್ಪ್ರೆಸ್ ಆಗಿರ್ಬೋದು, ಈ ಥರ ಲೋಗೋಸ್ಗಳನ್ನ ಹೊಂದಿರುವಂಥದ್ದು ಕಾರ್ಡನ್ನು ಯೂಸ್ ಮಾಡಿಕೊಂಡು ಇಲ್ಲಿ ನಾವು ಟ್ರಾನ್ಸಾಕ್ಷನ್ ಪಾಯಿಂಟ್ ಆಫ್ ಸೇಲಲ್ಲಿ ಮಾಡ್ತೀವಿ. ದಿಸ್ ಟ್ರಾನ್ಸಾಕ್ಷನ್ಸ್ ಕ್ಯಾನ್ ಕಂಡಕ್ಟೆಡ್ ವಿತ್ ಆಫ್ಲೈನ್ ಡೆಬಿಟ್ ಕಾರ್ಡ್ಸ್ ರಿಕ್ವೈರ್ 2 to 3 days ಟು ಬಿ ರಿಫ್ಲೆಕ್ಟೆಡ್ ಆನ್ ಯೂಸರ್ಸ್ ಅಕೌಂಟ್ ಬ್ಯಾಲೆನ್ಸ್. ನಾನು ಆಲ್ರೆಡಿ ಹೇಳಿದೆ, ಆನ್ಲೈನ್ ಡೆಬಿಟ್ ಕಾರ್ಡಲ್ಲಿ ಇಮಿಡಿಯೇಟಾಗಿ ನಿಮ್ಮ ಬ್ಯಾಲೆನ್ಸ್ ಅನ್ನೋದು ಶೋ ಅಪ್ ಆಗುತ್ತೆ. ಬಟ್ ಆಫ್ಲೈನ್ ಡೆಬಿಟ್ ಕಾರ್ಡಲ್ಲಿ 2 ರಿಂದ 3 ದಿನದ ಒಳಗಡೆ ಏನಾಗುತ್ತೆ, ಅಥವಾ ವಿತಿನ್ ಎ ಅವರಲ್ಲಿ ಕೂಡ ಬ್ಯಾಲೆನ್ಸ್ ಅನ್ನೋದು ರಿಫ್ಲೆಕ್ಟ್ ಆಗ್ಬೋದು. ನೆಕ್ಸ್ಟ್ ಒನ್ ಈಸ್ ಎಲೆಕ್ಟ್ರಾನಿಕ್ ಪರ್ಸ್ ಕಾರ್ಡ್ ಸಿಸ್ಟಮ್. Electronic purse card system nothing but smart card based electronic purse system are in use throughout the Europe since the mid 1990s, especially in Germany, Austria, Netherlands, Belgium, Switzerland and France. In recent years ಅಲ್ಲಿ ನಾವು ಇಂಡಿಯಾ ಕೂಡ ಅಲ್ಲಿ ಯೂಸ್ ಮಾಡ್ತೀವಿ. ಅಂದರೆ ಗೂಗಲ್ ಪೇ, ಫೋನ್ಪೇ, ಪೇಟಿಎಮ್ಸ್ಗಳನ್ನ ಯೂಸ್ ಮಾಡಿಕೊಂಡು ಟ್ರಾನ್ಸಾಕ್ಷನ್ನ ಮಾಡುವಂಥದ್ದು. ದಿಸ್ ಈಸ್ ಕಾಲ್ಡ್ ಎಲೆಕ್ಟ್ರಾನಿಕ್ ಪರ್ಸ್ ಕಾರ್ಡ್ ಸಿಸ್ಟಮ್. ನೆಕ್ಸ್ಟ್ ಒನ್ ಈಸ್ ಪ್ರೀಪೇಯ್ಡ್ ಡೆಬಿಟ್ ಕಾರ್ಡ್. ಪ್ರೀಪೇಯ್ಡ್ ಡೆಬಿಟ್ ಕಾರ್ಡ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ಎ ರೀಲೋಡಬಲ್ ಡೆಬಿಟ್ ಕಾರ್ಡ್ ಅಪೀಲ್ ಟು ವೆರೈಟಿ ಆಫ್ ಯೂಸರ್ಸ್ ಅಂತ ಹೇಳ್ತೀವಿ. ಅಂದರೆ ರೀಲೋಡಬಲ್ ಡೆಬಿಟ್ ಕಾರ್ಡ್ ಅಂತ ಹೇಳಿದ್ರೆ, ನಾವೇ ಹೋಗಿ ಬ್ಯಾಂಕ್ ಅಕೌಂಟಿಗೆ 50,000, ಈಗ ಫಾರ್ ಎಕ್ಸಾಂಪಲ್ ಒಂದು 50,000 ರೂಪೀಸ್ನ ಡೆಪಾಸಿಟ್ ಮಾಡಿ ಆ 50,000 ಮಾತ್ರ ಯೂಸ್ ಮಾಡಿಕೊಂಡು ನಾವು ಟ್ರಾನ್ಸಾಕ್ಷನ್ನ ಮಾಡೋದು, ಅಂದರೆ ಪರ್ಚೇಸಿಂಗೋ ಅಥವಾ ಸೇಲ್ಸ್ನೋ ಮಾಡುವಂಥದ್ದು. ಅದನ್ನು ನಾವು ರೀಲೋಡಬಲ್ ಡೆಬಿಟ್ ಕಾರ್ಡ್ ಅಂತೇಳಿ ಕರಿತೀವಿ. ದೀಸ್ ಆರ್ ದ ಟೈಪ್ಸ್ ಆಫ್ ಡೆಬಿಟ್ ಕಾರ್ಡ್ಸ್. ನೆಕ್ಸ್ಟ್ ಒನ್ ಈಸ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಫಾರ್ 6 and 14 ಮಾರ್ಕ್ಸ್. ಡೆಬಿಟ್ ಕಾರ್ಡು ಕೂಡ ಮತ್ತು ಕ್ರೆಡಿಟ್ ಕಾರ್ಡು ವೆರಿ ಇಂಪಾರ್ಟೆಂಟ್ ಟಾಪಿಕ್ಸು. ಕ್ರೆಡಿಟ್ ಕಾರ್ಡ್. Credit card is nothing but
Credit cards are plastic cards with scannable magnetic strips used by a bank or businesses which allows the card holders to purchase the goods or services on credit ಅಂತ ಹೇಳ್ತೀವಿ. ಅಂದರೆ ನಾವಿಲ್ಲಿ ಕ್ರೆಡಿಟ್ ಕಾರ್ಡಲ್ಲಿ ಏನು ಮಾಡ್ತೀವಿ, ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಪ್ಲಾಸ್ಟಿಕ್ ಕಾರ್ಡ್ ಯೂಸ್ಡ್ ಬೈ ದ ಫಿನಾನ್ಷಿಯಲ್ ಕಂಪನಿ ಗಿವಿಂಗ್ ದ ಹೋಲ್ಡರ್ ಆನ್ ಆಪ್ಷನ್ ಟು ಬಾರೋ ದ ಫಂಡ್ ಯೂಶ್ವಲಿ ಆನ್ ಪಾಯಿಂಟ್ ಆಫ್ ದ ಸೇಲ್ಸ್. ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ನ ನಾವು ಪಾಯಿಂಟ್ ಆಫ್ ಸೇಲ್ಗೆ ಮಾತ್ರ ಯೂಸ್ ಮಾಡಲ್ಲ, ಬಟ್ ಕ್ರೆಡಿಟ್ ಕಾರ್ಡ್ನ ನಾವು ಪಾಯಿಂಟ್ ಆಫ್ ಸೇಲ್ಗೆ ಕನ್ಫರ್ಮ್ ಆಗಿ ಯೂಸ್ ಮಾಡ್ತೀವಿ ಅಂತ ಹೇಳ್ಬೋದು. ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಪ್ಲಾಸ್ಟಿಕ್ ಕಾರ್ಡ್ ಅಂತ ಹೇಳ್ತೀವಿ. ಸೊ ಹಾಗಾದರೆ ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ಕ್ರೆಡಿಟ್ ಕಾರ್ಡ್ ಅಂತ ನೋಡೋಣ. ಸೊ ಫಸ್ಟ್ ಒನ್ ಈಸ್ ಮೇಕ್ ದ ಪರ್ಚೇಸ್ ಆನ್ ಕ್ರೆಡಿಟ್ ಅಂತ ಹೇಳ್ತೀವಿ. ಅಂದರೆ ಈ ಒಂದು ಕ್ರೆಡಿಟ್ ಕಾರ್ಡಲ್ಲಿ ನಾವೇನಾಗಿರುತ್ತೆ, ನಮ್ಮ ಅಕೌಂಟ್ ಕೂಡ ಆ ಒಂದು ಬ್ಯಾಂಕಲ್ಲಿ ಇರುತ್ತೆ, ಆದರೆ ನಾವು ಅಲ್ಲಿ ಬ್ಯಾಲೆನ್ಸ್ ಅನ್ನೋದು ನೆಸೆಸಿಟಿ ಇರಲೇಬೇಕು. ನಾವು ಇಷ್ಟೊಂದು ಪರ್ಚೇಸ್, ಈಗ ಫಾರ್ ಎಕ್ಸಾಂಪಲ್ ಒಂದು 50,000ಗೆ ನಾನು ಪರ್ಚೇಸ್ ಮಾಡ್ತಿದ್ದೀನಿ, ಪರ್ಚೇಸ್ ಮಾಡಬೇಕು ಅಂದ್ಕೊಂಡು ಹೋಗಿ ಅದು 70,000 ಆದರೆ, ಬಟ್ ನನ್ನ ಬ್ಯಾಂಕ್ ಬ್ಯಾಲೆನ್ಸಲ್ಲಿ 50,000 ಮಾತ್ರ ಇದೆ ಅಂದರೆ ನಾನು ಅಪ್ ಟು 70,000ವರೆಗೂ ನಾನು ಪರ್ಚೇಸ್ ಮಾಡ್ಬೋದು. ಯಾಕೆಂದರೆ ಕ್ರೆಡಿಟ್ ಕಾರ್ಡ್ ನಮ್ಮ ಹತ್ರ ಇದ್ದಂಥ ಸಂದರ್ಭದಲ್ಲಿ. ಸೊ ಹಾಗಾದರೆ ಏನು ಅಡ್ವಾಂಟೇಜಸ್ ಆಗುತ್ತೆ ಅಂತ ನೋಡೋಣ. ಫಸ್ಟ್ ಒನ್ ಇಸ್ ಮೇಕ್ ಪರ್ಚೇಸ್ ಆನ್ ಕ್ರೆಡಿಟ್ ಅಂತ ಹೇಳ್ಬೋದು. ಸೊ ನಮ್ಮ ಈ ಒಂದು ಕಾರ್ಡ್ ಏನಾಗುತ್ತೆ, ದ ಕಸ್ಟಮರ್ ಟು ಮೇಕ್ ದ ಪರ್ಚೇಸ್ ಆನ್ ಕ್ರೆಡಿಟ್ ವಿತೌಟ್ ಕ್ಯಾರಿಂಗ್ ಅರೌಂಡ್ ದ ಕ್ಯಾಶ್ ಅಂತ ಹೇಳ್ತೀವಿ. ಅಂದರೆ ನಮ್ಮ ಹತ್ರ ಎಷ್ಟು ಕ್ಯಾಶ್ ಇದೆ ಅಷ್ಟನ್ನು ಮಾತ್ರ ಯೂಸ್ ಮಾಡ್ಕೊಂಡು ಪರ್ಚೇಸ್ ಮಾಡೋದಕ್ಕೆ ಎನ್ಕರೇಜ್ ಮಾಡಲ್ಲ. ಇದು ಮೋರ್ ದ್ಯಾನ್ ದ ಅಕೌಂಟ್ ಬ್ಯಾಲೆನ್ಸ್ ಏನಿರುತ್ತೆ ಅದಕ್ಕಿಂತ ಜಾಸ್ತಿ ಪರ್ಚೇಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀವಿ. ಅಕ್ಯುರೇಟ್ ರೆಕಾರ್ಡ್ ಕೀಪಿಂಗ್ಸ್, ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಮ್ಮ ಪರ್ಚೇಸಿಂಗ್ ಕನ್ಸಾಲಿಡೇಷನ್ ಏನಿರುತ್ತೆ ಅದನ್ನು ಪ್ರಾಪರಾಗಿ ರೆಕಾರ್ಡ್ ಮಾಡುತ್ತೆ. ಫಸ್ಟ್ ನಾನು ಏನು ಪರ್ಚೇಸ್ ಮಾಡಿದ್ದೀನಿ, ನೆಕ್ಸ್ಟ್ ಏನು ಟ್ರಾನ್ಸಾಕ್ಷನ್ ಆಗಿದೆ, ಅದರ ನೆಕ್ಸ್ಟ್ ಏನು ಟ್ರಾನ್ಸಾಕ್ಷನ್ ಏನಾಗಿದೆ ಅನ್ನೋದನ್ನು ಅಕ್ಯುರೇಟಾಗಿ ರೆಕಾರ್ಡ್ ಮಾಡುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಕನ್ವೀನಿಯೆಂಟ್ ರಿಮೋಟ್ ಪರ್ಚೇಸಿಂಗ್ ಅಂತ ಹೇಳ್ತೀವಿ. ಸೊ ಕನ್ವೀನಿಯೆಂಟ್ ರಿಮೋಟ್ ಪರ್ಚೇಸಿಂಗ್ ನಥಿಂಗ್ ಬಟ್, ಈಗ ಫಾರ್ ಎಕ್ಸಾಂಪಲ್ ದೇ ಅಲೌ ಟು ಕಸ್ಟಮರ್ ಟು ಪೇ ದ ಲಾರ್ಜ್ ಪರ್ಚೇಸ್ ಇನ್ ಸ್ಮಾಲ್ ಮಂತ್ಲಿ ಇನ್ಸ್ಟಾಲ್ಮೆಂಟ್. ಅಂದರೆ ಈಗ ಫಾರ್ ಎಕ್ಸಾಂಪಲ್ ನನಗೆ 1.5 ಲಕ್ಷ ಅಥವಾ 2 ಲಕ್ಷ ರೂಪಾಯಿಗೆ ಒಂದು ಟಿವಿನೋ ಅಥವಾ ಒಂದು ಬೈಕ್ನೋ ಪರ್ಚೇಸ್ ಮಾಡಬೇಕು ಅನ್ನೋ ಆಸೆ ಇರುತ್ತೆ, ಬಟ್ ನನ್ನ ಹತ್ರ ಅಷ್ಟೊಂದು ಕ್ಯಾಶ್ ಇರೋದಿಲ್ಲ. ಸೊ ಅವಾಗ ನಾನು ಕ್ರೆಡಿಟ್ ಕಾರ್ಡ್ನ ಯೂಸ್ ಮಾಡಿ ಪರ್ಚೇಸ್ ಮಾಡಿ ನಾನೇನು ಕ್ರೆಡಿಟ್ ಕಾರ್ಡ್ಗೆ ರೀಪೇ ಅಮೌಂಟನ್ನು ಇನ್ಸ್ಟಾಲ್ಮೆಂಟ್ ಬೇಸಿಸಲ್ಲಿ ಕಟ್ಬೋದು. ಸೊ ಇದನ್ನೇ ನಾವು ಕನ್ವೀನಿಯೆಂಟ್ ರಿಮೋಟ್ ಪರ್ಚೇಸಿಂಗ್ ಅಂತ ಹೇಳ್ತೀವಿ. ನಮ್ಗೆ ಯಾವ ರೀತಿ ಬೇಕೋ ಆ ರೀತಿಯಾಗಿ ಇನ್ಸ್ಟಾಲ್ಮೆಂಟ್ ಬೇಸಿಸಲ್ಲಿ ಕನ್ವೀನಿಯೆಂಟಾಗಿ ಪರ್ಚೇಸ್ ಮಾಡೋದಕ್ಕೆ ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಅಲೋ ಕಸ್ಟಮರ್ ಟು ವಿತ್ ಹೋಲ್ಡ್ ಪೇಮೆಂಟ್. ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಫ್ರಾಡ್ ಪರ್ಚೇಸಿಂಗ್ ಆಗಿದೆ ಅಥವಾ ಯಾವುದೋ ಒಂದು ಮಿಸ್ಯೂಸ್ ಆಫ್ ಕಾರ್ಡ್ ಆಗಿದೆ ಅಂತ ನಮಗೆ ಡೌಟ್ ಬಂದರೆ ಅಂಥ ಸಂದರ್ಭದಲ್ಲಿ ನಾವೇನು ಮಾಡ್ಬೋದು, ಪೇಮೆಂಟ್ ಅನ್ನೋದನ್ನು ವಿತ್ ಹೋಲ್ಡ್ ಮಾಡ್ಬೋದಾಗಿರುತ್ತೆ. ನೆಕ್ಸ್ಟ್ ಒನ್ ಈಸ್ ಚೀಪರ್ ಫಾರ್ ಶಾರ್ಟ್ ಟರ್ಮ್ ಬಾರೋಯಿಂಗ್ಸ್ ಅಂತ ಹೇಳ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಚೀಪರ್ ಫಾರ್ ಶಾರ್ಟ್ ಟರ್ಮ್ ಬಾರೋಯಿಂಗ್ಸ್ ಅಂತಂದರೆ ಈಗ ಇಂಟ್ರೆಸ್ಟ್ ನಾನು ಪೇ ಮಾಡಬೇಕಾಗಿರುತ್ತೆ ಫುಲ್ ಅಮೌಂಟಿಗೆ. ಈಗ ಫಾರ್ ಎಕ್ಸಾಂಪಲ್ ನಾನು ಒಂದು 50,000 ಲೋನ್ ತೊಗೊಬಿಟ್ಟಿರ್ತೀನಿ ಕ್ರೆಡಿಟ್ ಕಾರ್ಡಲ್ಲಿ, ಬಟ್ ನಾನು ಅದರಲ್ಲಿ 50,000 ಲೋನು ಕೂಡ ನನ್ನ ಅಕೌಂಟಲ್ಲಿರುತ್ತೆ, ಬಟ್ ನಾನು ಅದರಲ್ಲಿ ಯೂಸ್ ಮಾಡಿರೋ 20,000 ಅಂತ ಹೇಳಿದ್ರೆ ರಿಮೈನಿಂಗ್ 30,000ಗೆ ನಾವು ಯಾವುದೇ ರೀತಿಯಾದಂಥ ಇಂಟ್ರೆಸ್ಟ್ನ ಪೇ ಮಾಡುವಂಥ ನೆಸೆಸಿಟಿ ಅನ್ನೋದು ಈ ಕ್ರೆಡಿಟ್ ಕಾರ್ಡ್ ಸಿಸ್ಟಮಲ್ಲಿ ಇರೋದಿಲ್ಲ. ನೆಕ್ಸ್ಟ್ ಒನ್ ಇಸ್ ಅಡಿಷನಲ್ ಬೆನಿಫಿಟ್ಸ್, ಅಂದರೆ ಕ್ರೆಡಿಟ್ ರೇಟಿಂಗ್ ಅನ್ನೋದು ಆ್ಯಡ್ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಮದು ಹೈಯೆಸ್ಟ್ ಕ್ರೆಡಿಟ್ ರೇಟಿಂಗ್ ಕಂಪೇರ್ ಟು ಅದರ್ ಅಕೌಂಟ್ ಹೋಲ್ಡರ್ಸ್ ಇತ್ತು ಅಂತಂದರೆ ನಿಮಗೆ ಕೆಲವೊಂದು ಫೆಸಿಲಿಟೀಸ್ನ ಕೊಡ್ತಾರೆ. ಅಂದರೆ ಹಾಲಿಡೇ ಟ್ರಿಪ್ಸ್ ಆಗಿರ್ಬೋದು, ಅಥವಾ ಇನ್ಶೂರೆನ್ಸ್ ಕವರೇಜ್ ಆಗಿರ್ಬೋದು, ಅಥವಾ ಕ್ಯಾಶ್ ಬ್ಯಾಕ್ ರಿವಾರ್ಡ್ಸ್ ಆಗಿರ್ಬೋದು, ಇನ್ನು ಅದರ ಟೈಪ್ ಆಫ್ ಅಡಿಷನಲ್ ರಿವಾರ್ಡ್ಸ್ ಅನ್ನೋದನ್ನು ಈ ಒಂದು ಕ್ರೆಡಿಟ್ ಕಾರ್ಡ್ ಸಿಸ್ಟಮಲ್ಲಿ ಕೊಡ್ತಾರೆ ಅಂತ ಹೇಳ್ಬೋದು. ನೆಕ್ಸ್ಟ್ ಡಿಸ್ಅಡ್ವಾಂಟೇಜಸ್ ಆಫ್ ಕ್ರೆಡಿಟ್ ಕಾರ್ಡ್ ಅಂತ ಹೇಳಿದ್ರೆ ಫಸ್ಟ್ ಒನ್ ಇಸ್ ಇಂಪಲ್ಸಿವ್ ಬೈಯರ್ ಅಂತ ಹೇಳ್ತೀವಿ. ಇಂಪಲ್ಸಿವ್ ಬೈಯರ್ ಅಂದರೆ ನಮ್ಮ ಹತ್ರ ಕ್ರೆಡಿಟ್ ಕಾರ್ಡ್ ಇದೆ ಅನ್ನೋ ಕಾರಣಕ್ಕೋಸ್ಕರ ನಾವೇನು ಮಾಡ್ತೀವಿ, ಇನ್ಸ್ಪೈರ್ ಆಗ್ತೀವಿ ಪರ್ಚೇಸ್ ಮಾಡೋದಕ್ಕೆ. ಸೊ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಡಿಸ್ಅಡ್ವಾಂಟೇಜಸ್ ಆಫ್ ಕ್ರೆಡಿಟ್ ಕಾರ್ಡ್ ಅಂತ ಹೇಳ್ಬೋದು. ಯಾಕಂದರೆ ನಾವು ನಮ್ಮ ಪರ್ಚೇಸಿಂಗ್ ಪವರ್ ಕೆಪಾಸಿಟಿ ಏನಿದೆ ಅದಕ್ಕಿಂತ ಇನ್ಕ್ರೀಸಾಗಿ ನಾವು ಪರ್ಚೇಸ್ ಮಾಡಿದಾಗ ನಾವು ಅಮೌಂಟನ್ನು ರೀಪೇ ಮಾಡೋದಕ್ಕೆ ಎಲಿಜಿಬಲ್ ಆಗಿರಲ್ಲ. ಸೊ ಇದು ದಟ್ ಈಸ್ ಆಲ್ಸೋ ಒನ್ ಆಫ್ ದ ಡಿಸ್ಅಡ್ವಾಂಟೇಜ್ ಅಂತ ಹೇಳ್ಬೋದು. ನೆಕ್ಸ್ಟ್ ರಿಲೇಟಿವ್ಲಿ ಎಕ್ಸ್ಪೆನ್ಸಿವ್ ಅಂತ ಹೇಳ್ತೀವಿ. ರಿಲೇಟಿವ್ಲಿ ಎಕ್ಸ್ಪೆನ್ಸಿವ್ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಕ್ರೆಡಿಟ್ ಕಾರ್ಡ್ನ ನಾವು ಯೂಸ್ ಮಾಡಿಕೊಂಡು ನಮಗೆ ಅನ್ನೆಸರಿಯಾಗಿ ನೆಸೆಸಿಟಿ ಇಲ್ಲದೇ ಇರುವಂಥ ಕೆಲವೊಂದು ವಸ್ತುಗಳನ್ನ ಕೇರ್ಫುಲ್ಲಾಗಿ ನಾವು ಪರ್ಚೇಸ್ ಮಾಡಲಿಲ್ಲ ಅಂತ ಹೇಳಿದ್ರೆ ಅನ್ನೆಸರಿಯಾಗಿ ನಾವೇನು ಮಾಡಬೇಕಾಗುತ್ತೆ, ಇಂಟ್ರೆಸ್ಟ್ ರೇಟ್ ವಿತ್ ಪ್ರಿನ್ಸಿಪಲ್ ಅಮೌಂಟನ್ನು ಬ್ಯಾಂಕಿಗೆ ಪೇ ಮಾಡಬೇಕಾಗುತ್ತೆ. ಸೊ ದಟ್ಸ್ ವೈ ಇಟ್ ಈಸ್ ಎ ರಿಲೇಟಿವ್ಲಿ ಎಕ್ಸ್ಪೆನ್ಸಿವ್ ಅಂತ ಹೇಳ್ಬೋದು. ಲಾಸ್ಟ್ ಆರ್ ಸ್ಟೋಲನ್ ಕಾರ್ಡ್ಸ್, ಈಗ ಫಾರ್ ಎಕ್ಸಾಂಪಲ್ ಕ್ರೆಡಿಟ್ ಕಾರ್ಡ್ ಲಾಸ್ ಆಯಿತು ಅಂತ ಹೇಳಿದ್ರೆ ಸೊ ಇಂಥ ಸಿಚುವೇಷನಲ್ಲಿ ಅಕೌಂಟ್ ಹೋಲ್ಡರು ಕೆಲವೊಂದು ಲಾಸಸ್ನ ಆ್ಯಂಡ್ ಕೆಲವೊಂದು ಬ್ಯಾಲೆನ್ಸ್ ಅಮೌಂಟ್ ರೀಪೇ ಅಮೌಂಟ್ಗಳನ್ನ ಸಫರ್ ಪಡಬೇಕಾಗುತ್ತೆ ಇಂಥ ಸಿಚುವೇಷನಲ್ಲಿ. ಈಗ ಫಾರ್ ಎಕ್ಸಾಂಪಲ್ ಕ್ರೆಡಿಟ್ ಕಾರ್ಡ್ನ ಯೂಸ್ ಮಾಡಿಕೊಂಡು ಇನ್ನೊಬ್ಬ ವ್ಯಕ್ತಿ ಏನು ಮಾಡಿರ್ತಾನೆ, ಕ್ರೆಡಿಟ್ ಕಾರ್ಡ್ನ ಯೂಸ್ ಮಾಡಿಕೊಂಡು ಅವನು ಏನಾದರೂ ಪರ್ಚೇಸ್ ಮಾಡಿದಂಥ ಸಂದರ್ಭದಲ್ಲಿ ಕಾರ್ಡ್ ಅಕೌಂಟ್ ಹೋಲ್ಡರ್ ಹೆಸರಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅಕೌಂಟ್ ಹೋಲ್ಡರ್ ಅಮೌಂಟನ್ನು ಪೇ ಮಾಡಬೇಕಾಗತ್ತೆ. ನೆಕ್ಸ್ಟ್ ಒನ್ ಈಸ್ ಯೂಸ್ ಆಫ್ ಎ ಲಾರ್ಜ್ ನಂಬರ್ ಆಫ್ ಕ್ರೆಡಿಟ್ ಕಾರ್ಡ್ಸ್. ಈಗ ಲಾರ್ಜ್ ನಂಬರ್ ಆಫ್ ಕ್ರೆಡಿಟ್ ಕಾರ್ಡ್ಸ್ನ ಯೂಸ್ ಮಾಡಿದಂಥ ಸಂದರ್ಭದಲ್ಲಿ ಏನಾಗುತ್ತೆ, ಸೊ ಕಸ್ಟಮರು ಈವನ್ ಫರ್ದರ್
ಡೆಟ್ಟನ್ನು ಪೇ ಮಾಡುವಂಥ ಲಾರ್ಜ್ ಅಂದರೆ ಫಾರ್ ಎಕ್ಸಾಂಪಲ್ ದೊಡ್ಡ ಮೊತ್ತದಲ್ಲಿ ಅಮೌಂಟನ್ನು ಲೋನ್ ಅಮೌಂಟನ್ನು ಪೇ ಮಾಡುವಂಥ ನೆಸೆಸಿಟಿ ಅನ್ನೋದು ಆಗುತ್ತೆ. ಯಾವಾಗ ಅಂದರೆ ಲಾರ್ಜ್ ನಂಬರ್ ಆಫ್ ಕ್ರೆಡಿಟ್ ಕಾರ್ಡ್ಸ್ನ ಯೂಸ್ ಮಾಡಿದಂಥ ಸಂದರ್ಭದಲ್ಲಿ. ನೆಕ್ಸ್ಟ್ ಎಲಿಮೆಂಟ್ ಆಫ್ ರಿಸ್ಕ್ ಅಂತ ಹೇಳ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಈ ಒಂದು ಕ್ರೆಡಿಟ್ ಕಾರ್ಡ್ನ ಯೂಸ್ ಮಾಡಿ ಮೋರ್ ನಂಬರ್ ಆಫ್ ಪರ್ಚೇಸ್ ಅನ್ನೋದನ್ನು ಮಾಡಿದಂಥ ಸಂದರ್ಭದಲ್ಲಿ, ಅಥವಾ ನಮಗೆ ಡೀಟೇಲ್ಸ್ ಇಲ್ಲದೆ ಫ್ರಾಡಲೆಂಟ್ ಪರ್ಚೇಸ್ ಆದಂಥ ಸಂದರ್ಭದಲ್ಲಿ ಅಕೌಂಟ್ ಹೋಲ್ಡರ್ಗೆ ರಿಸ್ಕ್ ಅನ್ನೋದು ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ದಿಸ್ ಆರ್ ದ ಡಿಸ್ಅಡ್ವಾಂಟೇಜಸ್ ಆಫ್ ಕ್ರೆಡಿಟ್ ಕಾರ್ಡ್ ಅಂತ ಹೇಳ್ಬೋದು. ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್.